ಸ್ನೇಹಿತರೆ, ನಾನು ನಿಮ್ಮ ಲಾವಣ್ಯ. ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ. ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಗುಬ್ಬಚ್ಚಿಯ ಪ್ರೀತಿ ಎಂಬ ಪುಟ್ಟ ಕಥೆಯನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ದಿನ ಆಕಾಶದಲ್ಲಿ ಹಾರಾಡುವ ಗುಬ್ಬಚ್ಚಿಗೆ ಭೂಮಿಯಲ್ಲಿರುವ ಗುಲಾಬಿಯ ಮೇಲೆ ಪ್ರೀತಿ ಹುಟ್ಟುತ್ತದೆ. ಹೇಳಲಾಗದೆ, ಸುಮ್ಮನಿರಲಾಗದೆ ಒಮ್ಮೆ ಧೈರ್ಯ ಬಂದು ಗುಲಾಬಿಯ ಬಳಿ ಬರುತ್ತದೆ. ಹೇ ಗುಲಾಬಿ, ನಾನು ನಿನ್ನ ಪ್ರೀತಿಸುತ್ತಿದ್ದೇನೆ. ನಿನ್ನ ಮೇಲೆ ನನಗೆ ಯಾಕೋ ಪ್ರೀತಿ ಉಂಟಾಗಿದೆ. ಸೊ ಐ ಲವ್ ಯು ಎಂದು ಹೇಳಿತು. ಗುಲಾಬಿಯು ಗುಬ್ಬಚ್ಚಿಯ ಮಾತನ್ನು ಅಪಹಾಸ್ಯ ಮಾಡಲೆಂದು, ನನ್ನಲ್ಲಿಯೂ ನಿನ್ನ ಮೇಲೆ ಪ್ರೀತಿ ಇದೆ, ಆದರೆ ನಾನು ಈಗ ಬಿಳಿ ಬಣ್ಣದಲ್ಲಿದ್ದೇನೆ. ನಾನು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿದ ಮೇಲೆ ನಾನು ನಿನ್ನ ಪ್ರೀತಿಯನ್ನು ಅಂಗೀಕರಿಸುತ್ತೇನೆ ಎಂದು ಗುಲಾಬಿಯು ಗುಬ್ಬಚ್ಚಿಯ ಬಳಿ ಹೇಳುತ್ತದೆ. ಗುಬ್ಬಚ್ಚಿಯು ಗುಲಾಬಿಯ ಮಾತನ್ನು ಕೇಳಿ ತಕ್ಷಣವೇ ತನ್ನ ಎದೆಯನ್ನು ಗುಲಾಬಿಯಲ್ಲಿರುವ ಮುಳ್ಳುಗಳಿಗೆ ಚುಚ್ಚಿಕೊಂಡು ತನ್ನ ದೇಹದಲ್ಲಿ ಬಂದ ರಕ್ತವನ್ನು ತೊಟ್ಟು ತೊಟ್ಟಾಗಿ ಗುಲಾಬಿಯ ದಳಗಳ ಮೇಲೆ ಸುರಿಸಿ ಗುಲಾಬಿಯ ಬಿಳಿ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಬರುವಂತೆ ಚೆಲ್ಲುತ್ತದೆ. ಅದನ್ನು ಕಂಡ ಗುಲಾಬಿಯು ಗುಬ್ಬಚ್ಚಿಯ ಕಷ್ಟವನ್ನು ನೋಡಲಾಗದೆ ಗುಲಾಬಿಯು ಗುಬ್ಬಚ್ಚಿಗೆ ಹೇಳುತ್ತದೆ, ನಾನು ನಿನ್ನನ್ನು ಅಪಹಾಸ್ಯ ಮಾಡಲೆಂದು ಹೇಳಿದ್ದು. ನಾನು ಕೂಡ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಐ ಲವ್ ಯು ಎಂದು ಹೇಳುತ್ತದೆ. ಅಷ್ಟೊತ್ತಿಗಾಗಲಿ ಗುಬ್ಬಚ್ಚಿಯ ರಕ್ತವೆಲ್ಲ ನೆಲಕ್ಕೆ ಚೆಲ್ಲಿ ಸಾಯುವ ಸ್ಥಿತಿಯಲ್ಲಿರುತ್ತದೆ. ತನ್ನ ಪ್ರಾಣವನ್ನು ಬಿಡುತ್ತಾ ಗುಬ್ಬಚ್ಚಿ ಹೇಳುತ್ತದೆ, ನಾನು ಸಾಯುವ ಮುನ್ನವೇ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಗುಲಾಬಿ ಎಂದು ಹೇಳಿ ತನ್ನ ಪ್ರಾಣ ಬಿಡುತ್ತದೆ. ಈ ಕಥೆಯ ಸಂದೇಶವೇನೆಂದರೆ, ಪವಿತ್ರವಾದ ಪ್ರೀತಿ ಮತ್ತು ನಿರ್ಮಲವಾದ ಪ್ರೀತಿಗಿರುವ ಶಕ್ತಿ ಅಪಾರ. ಅದು ಯಾವುದೇ ತ್ಯಾಗಕ್ಕೂ ಸಿದ್ಧವಾಗಿರುತ್ತದೆ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಳಲಾದ ಒಗಟು ಹೀಗಿತ್ತು. ನನಗೆ ಹಲ್ಲುಗಳಿವೆ, ಆದರೆ ನಾನು ತಿನ್ನಲ್ಲ. ನಾನು ಯಾವಾಗಲೂ ನಿಂತಿರುತ್ತೇನೆ, ಆದರೆ ನಾನು ನಡೆಯಲ್ಲ. ನಾನು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಾಚಣಿಕೆ, ಕೂಮ್. ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಅಮ್ಜದ್ ಡೆಲ್ವಿ, ಸುಮಿತ್ ಮೋಟೇಕರ್, ಮಹೇಶ್ ಪಿ ರಾನಾನಿ, ಮಂಜುನಾಥ್ ವಿಆರ್ ಮತ್ತು ಮೀನಾ ಮಲ್ಪೆ. ಇಂದಿನ ಒಗಟು ಹೀಗಿದೆ. ಆಕಾರದಲ್ಲಿ ಚಂದ್ರನ ಹೋಲುವೆ, ಬಣ್ಣದಲ್ಲಿ ಕತ್ತಲೆಯನ್ನು ಮೀರುವೆ, ಬಾಯಲ್ಲಿಟ್ಟರೆ ಕರಗುವೆ, ಸಿಹಿಯಲ್ಲಿ ಅಮೃತವೇ ಮೈವೆತ್ತುವೆ, ಹಬ್ಬದ ದಿನಗಳಲ್ಲಿ ಮನೆಗೆ ಸಂತಸ ತರುವೆ. ಹಾಗಾದರೆ ನಾನು ಯಾರು? ಮತ್ತೊಮ್ಮೆ, ಆಕಾರದಲ್ಲಿ ಚಂದ್ರನ ಹೋಲುವೆ, ಬಣ್ಣದಲ್ಲಿ ಕತ್ತಲೆಯನ್ನು ಮೀರುವೆ, ಬಾಯಲ್ಲಿಟ್ಟರೆ ಕರಗುವೆ, ಸಿಹಿಯಲ್ಲಿ ಅಮೃತವೇ ಮೈವೆತ್ತುವೆ, ಹಬ್ಬದ ದಿನಗಳಲ್ಲಿ ಮನೆಗೆ ಸಂತಸ ತರುವೆ. ಹಾಗಾದರೆ ನಾನು ಯಾರು? ಹೇಳಿ ನೋಡೋಣ, ನಾನು ಯಾರು? ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. Today is Jnana Belaku YouTube channel's first anniversary. Thank you for your support. See you next time. Bye bye.